ನಮಃ. ಎಲ್ರಿಗೂ ನಮಸ್ತೆ. ಭಾವನಾ ಆರ್ಗೌಡ ಮಾತಾಡ್ತಾ ಇದ್ದೀನಿ. ನಾಳೆಯಿಂದ ನವರಾತ್ರಿ ಹಬ್ಬ ಶುರುವಾಗುತ್ತೆ. ಹಬ್ಬ ಬಂದ ತಕ್ಷಣ ಹಬ್ಬವನ್ನು ಆಚರಿಸಬೇಕು ಅನ್ನುವಂತಹ ಒಂದು ಪಂಗಡ ಇದ್ರೆ, ಇನ್ನೊಂದು ಕಡೆ ಈ ಹಬ್ಬಗಳು ಬಂದ ತಕ್ಷಣ ಈ ಹಬ್ಬದ ವೈಜ್ಞಾನಿಕ ಹಿನ್ನೆಲೆ ಏನು, ಪೌರಾಣಿಕ ಹಿನ್ನೆಲೆ ಏನು, ಇದಕ್ಕೆ ವೈಜ್ಞಾನಿಕವಾಗಿ ಏನೇನು ಒಂದು ನಮಗೆ ಯೂಸ್ ಇದೆ ಅನ್ನುವಂತಹ ಯೋಚನೆ ಮಾಡೋ ಪಂಗಡ ಮತ್ತೊಂದೆಡೆ. ಅವರಿಗೆಲ್ಲ ಸರಿಯಾದ ಉತ್ತರ ಸಿಗಲಿಲ್ಲ ಅಂದರೆ ನಮ್ಮ ಎಲ್ಲ ಆಚರಣೆಯನ್ನು, ಎಲ್ಲ ಒಂದು ಹಬ್ಬವನ್ನು ತಾತ್ಸಾರ ಮನೋಭಾವದಿಂದ ನೋಡ್ತಾರೆ. ಹಾಗೆ ಆಗಬಾರ್ದು. ಯಾಕಂದರೆ ನನಗೂ ಕೂಡ ಅದೇ ರೀತಿ ಒಂದು ಪ್ರಶ್ನೆ ಇತ್ತು. ಯಾಕಂದರೆ ಈ ಹಬ್ಬಗಳು ಬಂದ ತಕ್ಷಣ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ಹಬ್ಬ ಒಂದೇ, ಹಬ್ಬದ ಹೆಸರು ಒಂದೇ, ಆದರೆ ಪದ್ಧತಿಗಳು ಮಾತ್ರ ಬೇರೆ. ಈ ನವರಾತ್ರಿನೂ ಹಾಗೆ. ಈ ನವರಾತ್ರಿ ಹಬ್ಬ ನಾವು ಒಂಥರ ಸೆಲೆಬ್ರೇಟ್ ಮಾಡಿದರೆ, ಕರ್ನಾಟಕದಲ್ಲಿ ಒಂಥರ ಸೆಲೆಬ್ರೇಟ್ ಮಾಡಿದರೆ, ಮಹಾರಾಷ್ಟ್ರದಲ್ಲಿ ಒಂಥರ ಸೆಲೆಬ್ರೇಟ್ ಮಾಡ್ತಾರೆ, ತಮಿಳ್ನಾಡಲ್ಲಿ ಒಂಥರ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆ ಆಂಧ್ರ ಪ್ರದೇಶದಲ್ಲಿ ಒಂಥರ ಸೆಲೆಬ್ರೇಟ್ ಮಾಡ್ತಾರೆ. ಇದಕ್ಕೆ ಕಾರಣ ಏನು ಅಂದರೆ, ಸ್ವಲ್ಪ ಅಧ್ಯಯನ ಮಾಡಿದಾಗ ಗೊತ್ತಾಯಿತು, ಅದೇ ನಮ್ಮ ಸನಾತನ ಧರ್ಮದ ಬ್ಯೂಟಿ ಅಂತ. ಏಕೆಂದರೆ ನಮ್ಮ ಸನಾತನ ಧರ್ಮ ನಾವು ಯಾವುದೋ ಒಂದು ಸ್ಥಳವನ್ನು, ಒಂದು ವ್ಯಕ್ತಿಯನ್ನು, ಒಂದು ಪುಸ್ತಕವನ್ನು ಅವಲಂಬಿತವಾಗಿ ನಿಂತಿಲ್ಲ. ನಾವು ಯಾರೂ ವಸ್ತುನಿಷ್ಠರಲ್ಲ, ತತ್ವನಿಷ್ಠರು. ಅದಕ್ಕಾಗಿ ಕಾಲಕ್ಕೆ ಅನುಗುಣವಾಗಿ, ಅವರವರ ಮನೆಯ ಪದ್ಧತಿಗೆ ಅನುಗುಣವಾಗಿ, ಅವರವರ ಮನೆತನಕ್ಕೆ, ಅವರವರ ಕುಲಕ್ಕೆ ಅನುಗುಣವಾಗಿ ಹಬ್ಬವನ್ನು ಆಚರಿಸ್ತಾರೆ. ಅದೇ ನಮ್ಮ ಸನಾತನ ಧರ್ಮದ ಬ್ಯೂಟಿ. ಹಾಗಾಗಿ ಈ ನವರಾತ್ರಿ ಹಿಂಗೆ ಇದೆ, ಹಿಂಗೆ ಇರಬೇಕು ಅನ್ನುವಂತಹ ಸ್ಟ್ಯಾಂಡರ್ಡೈಸೇಷನ್ ಏನಿಲ್ಲ. ನಮಗೆ ಯಾವ ರೀತಿ ಅನುಕೂಲವಾಗುತ್ತೆ ನಾವು ಆ ರೀತಿ ಸ್ವಲ್ಪ ಪದ್ಧತಿಯ ಮೂಲಕ ಹಬ್ಬವನ್ನು ಆಚರಿಸಬೇಕು. ಹಬ್ಬ ಆಚರಿಸುವ ಪದ್ಧತಿಗಳು ಬೇರೆ ಆದರೂ ಕೂಡ ಈ ಹಬ್ಬದ ಒಂದು ಮೂಲ ತತ್ವ ಮಾತ್ರ ಜಗನ್ಮಾತೆಯ ತತ್ವಚಿಂತನೆ ಆಗಿದೆ. ದೇವತೆಗಳು ಅಂದರೆ ಯಾರು? ಸತ್ಶಕ್ತಿಗಳು, ಸಾತ್ವಿಕ ಶಕ್ತಿಗಳು. ಇಡೀ ಸೃಷ್ಟಿಯನ್ನು ನಡೆಸುವಂತಹ ಒಂದು ದೈವಿ ಶಕ್ತಿ, ಸಾತ್ವಿಕ ಶಕ್ತಿಗಳು ದೇವತೆಗಳು. ಈ ದೇವತೆಗಳಿಗೆ ಯಾರಿಂದ ತೊಂದರೆ ಆಗುತ್ತೆ? ಅಸುರಿ ಶಕ್ತಿಗಳಿಂದ. ಅಸುರರಂದ್ರೆ ಯಾರು? ಯಾರು ತನಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಅಗತ್ಯಕ್ಕಿಂತ ಜಾಸ್ತಿ ಬೇರೆಯವ್ರ ಹತ್ರ ಇರೋದನ್ನ ಕಬಳಿಸ್ಕೊಂಡು ತಿಂತಾರೋ, ಯಾರು ಸ್ತ್ರೀಯರಿಗೆ ತೊಂದರೆ ಮಾಡ್ತಾರೆ, ಯಾರು ಅಧರ್ಮದ ಹಾದಿಯಲ್ಲಿರ್ತಾರೆ, ಅವರೆಲ್ಲ ಅಸುರರು. ಈ ಅಸುರರ ಪ್ರಭಾವ ಜಾಸ್ತಿ ಆದಾಗ ದೇವತೆಗಳ ಶಕ್ತಿ ಕಡಿಮೆ ಆಗಿ ಆ ಅಸುರರು ದೇವತೆಗಳಿಗೆ ತೊಂದರೆ ಕೊಟ್ಟಾಗ ಜಗನ್ಮಾತೆ ಆವಿರ್ಭವಿಸಿ ಬರ್ತಾಳೆ ಅಂತ ಪುರಾಣದ ಕಥೆಗಳಿದೆ. ಇದಕ್ಕೇನೋ ನಾವು ಹತ್ತಿರವಾಗಿ ತಿಳ್ಕೊಬೇಕಂದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಧರ್ಮ ಹೆಚ್ಚಾದಾಗ ಅಧರ್ಮೀಯರನ್ನ ನಾಶ ಮಾಡಬೇಕು ಅಂತ ಆ ಜಗನ್ಮಾತೆ ಆವಿರ್ಭವಿಸಿ ಬರ್ತಾಳೆ ಅನ್ನೋದು ಎಲ್ಲರಿಗೂ ಕೂಡ ತಿಳಿದೇ ಇದೆ. ಜಗನ್ಮಾತೆ ಅಂದ ತಕ್ಷಣ ನಾವೊಂದು ಮಾಂಸದ ಮುದ್ದೆ ಇರುವಂತಹ ಒಂದು ಮಹಿಳೆ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಅಂತ ಹೇಳ್ತಾರೆ. ಎಲ್ಲ ಜೀವಿಗಳಲ್ಲೂ ಕೂಡ ಮಾತೃಸ್ವರೂಪಿಣಿಯಾಗಿರುವ ಮಾತೆಗೆ ನಾವು ಪುನಃ ಪುನಃ ನಮಸ್ತೆಯನ್ನು ಮಾಡ್ತೀವಿ ಅಂತ ಋಷಿಮುನಿಗಳು ಹೇಳ್ತಾರೆ. ಋಷಿಮುನಿಗಳು ಆ ಪರಮಾತ್ಮನನ್ನೇ ಒಂದು ಜಗನ್ಮಾತೆಯ ರೂಪದಲ್ಲಿ ಕಾಣ್ತಾರೆ. ಕಾರಣ ಇಷ್ಟೇ, ಯಾಕಂದ್ರೆ ಒಂದು ಮಗುವಿಗೆ ತಂದೆ ಎಷ್ಟು ಜೋರು ಮಾಡಿ ಹೊಡಿಲಿ, ತಕ್ಷಣ ಓಡೋಗೋ ತಾಯಿ ಹತ್ರ. ತಾಯಿ ಎಷ್ಟೇ ಜೋರು ಮಾಡಲಿ, ಇನ್ನೂ ಅಳ್ತಾ ಅಳ್ತಾ ತಾಯಿಯನ್ನೇ ಬಿಗಿದಪ್ಪಿ ಇಟ್ಕೊಳ್ಳುತ್ತೆ. ತಾಯಿನ ಯಾವತ್ತೂ ಮಗು ಬಿಟ್ಟು ಹೋಗಲ್ಲ. ನಮಗೆ ಎಷ್ಟೇ ಕಷ್ಟ ಬರಲಿ ಮಕ್ಕಳಿಗೆ, ಆಕೆಗೆ ಎಷ್ಟೇ ಅನಾನುಕೂಲತೆ ಆದರೂ ಕೂಡ ಮಕ್ಕಳನ್ನ ಎಲ್ಲ ರೀತಿಯಲ್ಲಿ ತಾಯಿ ಸಲಹುತ್ತಾಳೆ. ಅಮ್ಮ ಅಂದ ತಕ್ಷಣ ತಾಯಿ ಬರದೇ ಇರಲ್ಲ. ಅದಕ್ಕೋಸ್ಕರನೇ ಆ ಪರಮಾತ್ಮನನ್ನ ಮಾತೃಸ್ವರೂಪಿಣಿಯಾಗಿ ನಮ್ಮ ಪುರಾಣಗಳಲ್ಲಿ ನೋಡಿದ್ದಾರೆ. ಅದೇ ಜಗನ್ಮಾತೆ. ನಾವೆಲ್ಲ ಹೇಗೆ ನವರಾತ್ರಿಯನ್ನ ಆಚರಿಸ್ಬೇಕು? ಈಗ ಮನೆಯಲ್ಲೇ ಇರ್ತೀವಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗೋ ಪರಿಸ್ಥಿತಿ ಕೂಡ ಇಲ್ಲ. ಯಾವ ರೀತಿ ಮನೆಯಲ್ಲಿ ಆಚರಿಸ್ಬೇಕಂದ್ರೆ ತುಂಬಾ ಸಿಂಪಲ್. ಕೆಲವೊಬ್ಬರು ತುಂಬ ತಿಳ್ಕೊಂಡಿರೋರು, ತುಂಬ ಅನುಭವ ಇರೋರು ದುರ್ಗಾ ಸಪ್ತಶತಿಯನ್ನು ಮಾಡ್ತಾರೆ, ಲಲಿತಾ ಸಹಸ್ರನಾಮವನ್ನು ಮಾಡ್ತಾರೆ. ಯಾವ ರೀತಿ ಪೂಜೆ ಇರುತ್ತೆ, ಅದಕ್ಕೆ ಅನುಷ್ಠಾನವಾಗಿ ಯಾವ್ಯಾವ ರೀತಿ ಪುರಾಣಗಳಲ್ಲಿ ಹೇಳಿದ್ದಾರೆ ಆ ರೀತಿ ಜಗನ್ಮಾತೆಗೆ ಪೂಜೆಯನ್ನು ಮಾಡ್ತಾರೆ. ಆದರೆ ಜಗನ್ಮಾತೆ ಎಲ್ಲದಕ್ಕೂ ಮೀರಿ ಭಕ್ತಿಗೆ ವಶಳಾಗ್ತಾಳೆ. ನಮ್ಮಲ್ಲಿ ಭಕ್ತಿ ಒಂದು ಇದ್ಬಿಟ್ರೆ ಸಾಕು, ತಾಯಿಗೆ ಅದೇ ಬೇಕು. ಅಮ್ಮಗೆ ನಾವು ಪ್ರೀತಿ ತೋರಿಸಿದ್ರೆ ಸಾಕು, ಅದೇ ಹೆಚ್ಚಾಗಿ ಆಕೆಗೆ ಮಾಡುವ ನಾವು ಪೂಜೆ. ಹಾಗಾಗಿ ಯಾವುದೇ ಒಂದು ಪದ್ಧತಿಯನ್ನು ನಾವು ಮಾಡೋಕ್ಕಿಂತ ಮುಂಚೆ ಜಗನ್ಮಾತೆಯಲ್ಲಿ ಪ್ರೀತಿ ಭಕ್ತಿ ಎರಡೂ ಬಹಳ ಮುಖ್ಯ. ಪ್ರೀತಿಯಿಂದ ಜಗನ್ಮಾತೆಯನ್ನು ಬಳಸ್ಕೊಳ್ಬೇಕು. ನಾವು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಆಕೆ ಒಲಿಯಲ್ಲ. ತಾಯಿ ಯಾವತ್ತೂ ನಮಗೆ ಒಲಿಯೋದು ಮಾತ್ರ ಭಕ್ತಿ. ಆಕೆ ಭಕ್ತಿ ಪ್ರಿಯಳು. ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ ಆಕೆ ಭಕ್ತಿ ಪ್ರಿಯಳು, ಭಕ್ತಿಗೆ ವಶಳಾಗ್ತಾಳೆ. ಆಕೆಯ ಸ್ತೋತ್ರವನ್ನು ನಾವು ಪಠನೆ ಮಾಡಿದ್ರೆ ಆಕೆ ಅದಕ್ಕೆ ಇಷ್ಟಪಡ್ತಾಳೆ ನಮ್ಮನ್ನ ಅಂತ. ಹಾಗಾಗಿ ಜಗನ್ಮಾತೆಯನ್ನ ಹೆಚ್ಚು ಹೆಚ್ಚು ಭಕ್ತಿಯಿಂದ ಆಕೆಯ ಪೂಜೆಯನ್ನ ಮಾಡಬೇಕು. ದುರ್ಗಾ ಸಪ್ತಶತಿ ನವರಾತ್ರಿಯ ಮೂಲ ಕತೆ, ಅದನ್ನ ಕೇಳಿ ಅದನ್ನ ಚಾಂಟ್ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಅಲ್ಲಿ
ನಮಗೆ ಮಹಿಷಾಸುರನ ವಧೆಯನ್ನ ಮಾಡಿದ್ದು, ರಕ್ತ ಬೀಜಾಸುರನ ವಧೆಯನ್ನ ಮಾಡಿದ್ದು, ಹಲವಾರು ತಾಯಿಯ ಎಲ್ಲ ಮಹಿಮೆ ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಅದು ಅಟ್ಲೀಸ್ಟ್ ನಮಗೆ ಅದನ್ನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ನಮಗೇನೆಲ್ಲ ಕೇಳೋಕ್ಕಾದ್ರೂ ಸಿಗುತ್ತೆ. ಅದನ್ನ ಕೇಳಿದ್ರೆ ಬಹಳ ಒಳ್ಳೆಯದು. ಹೆಚ್ಚು ಹೆಚ್ಚು ಈ 9 ದಿನದಲ್ಲಿ ನಾವು ಜಗನ್ಮಾತೆಯನ್ನ ಭಕ್ತಿಯಿಂದ ಆರಾಧಿಸಬೇಕು. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಇರುತ್ತೆ. ಈ ನವರಾತ್ರಿ ಹಬ್ಬದಲ್ಲಿ ಉಪವಾಸವನ್ನ ಮಾಡ್ತಾರೆ. 9 ದಿನಗಳ ಕಾಲ ಉಪವಾಸವನ್ನ ಮಾಡ್ತಾರೆ. 9 ದಿನಗಳ ಉಪವಾಸ ಅಂದ್ರೆ ನಿರಾಹಾರ ಪದ್ಧತಿ ಏನು ಮಾಡಲ್ಲ. ಒಂದು ಹೊತ್ತು ಸಾತ್ವಿಕ ಆಹಾರದ ಸೇವನೆ ಇರುತ್ತೆ. ಅದಕ್ಕೆ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಯಾರ್ಯಾರು ಉಪವಾಸವನ್ನ ಮಾಡಬೇಕು, ಯಾರ್ಯಾರು ಉಪವಾಸವನ್ನ ಮಾಡಬಾರ್ದಂತ. ಯಾರಿಗಾದ್ರೂ ಆರೋಗ್ಯ ಹದಗೆಟ್ಟಿದ್ರೆ ಅವರು ಉಪವಾಸವನ್ನ ಮಾಡಬಾರ್ದು, ಗರ್ಭಿಣಿ ಸ್ತ್ರೀಯರು ಉಪವಾಸವನ್ನ ಮಾಡಬಾರ್ದು, ಅತಿ ವಯಸ್ಸಾದವರು ಉಪವಾಸವನ್ನ ಮಾಡಬಾರ್ದು ಅಂತ ಇದೆ. ಯಾಕೆ ಉಪವಾಸವನ್ನ ಮಾಡಬೇಕು ನವರಾತ್ರಿ ಸಮಯದಲ್ಲಿ ಅಂತ ಅಂದ್ರೆ, ಋತುಮಾನ ಬದಲಾಗ್ತಾ ಇದ್ದಂಗೆ ನವರಾತ್ರಿ ಬರುತ್ತೆ. ಈ ಋತುಮಾನ ಏನು ಬದಲಾಗುತ್ತಲ್ವಾ, ಅವಾಗ ಒಬ್ಬ ಮನುಷ್ಯನಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಪರಿಣಾಮ ಉಂಟಾಗುತ್ತೆ. ಈ ಸಮಯದಲ್ಲಿ ನಾವು ಉಪವಾಸವನ್ನ ಮಾಡಿದ್ರೆ ಶಕ್ತಿ ಮತ್ತು ಸಮಯದ ನಡುವೆ ನಾವು ಸಮತೋಲನವನ್ನ ಕಾಪಾಡ್ಕೊಳ್ಬಹುದು. ಹಾಗಾಗಿ ಈ ನವರಾತ್ರಿ ಸಮಯದಲ್ಲಿ ಒಂದು ಹೊತ್ತು ಸಾತ್ವಿಕ ಉಪಹಾರವನ್ನ ಸೇವಿಸಿ ಉಪವಾಸ ಮಾಡೋದು ಬಹಳ ಮುಖ್ಯ. ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ಮಾತೆ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪಿಸಿದ ದಿನದ ಪ್ರತೀಕವಾಗಿ ನಾವು ನವರಾತ್ರಿಯನ್ನ ಆಚರಿಸ್ತೀವಿ. ನವರಾತ್ರಿ ಅಂದ ತಕ್ಷಣ 9 ದಿನಗಳು ಎಲ್ಲರಿಗೂ ಗೊತ್ತಿದೆ. ಹಾಗೆ ಇನ್ನೂ ಒಂದು ಪ್ರಶ್ನೆ ಇರುತ್ತೆ, ಏನು 9 ದಿನಗಳಂದ್ರೆ 9 ದೇವರ, ಏನಿದ್ರು ಸ್ಪೆಷಾಲಿಟಿ ಏನು, ಏನಿದರ ಅರ್ಥ ಅಂತ ತಿಳ್ಕೊಬೇಕಂದ್ರೆ 9 ದಿನಗಳು ಕೂಡ ನಾನು ಸೀರೀಸ್ ಮಾಡ್ತೀನಿ, ಅದನ್ನ ನೋಡಿ. ಯಾಕಂದ್ರೆ ಬರುತ್ತೆ, ಪ್ರಥಮಂ ಶೈಲಪುತ್ರೀಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಮಂ ಕಾತ್ಯಾಯನಿತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿರಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಹ ಅಂತ. ಅಂದ್ರೆ ಜಗನ್ಮಾತೆ ಒಬ್ಬಳೆ, ಆಕೆಯ ಎಲ್ಲ ರೂಪಗಳು ಅದನ್ನ ತಿಳ್ಕೊಳೋದು ಬಹಳ ಅದ್ಭುತ. ಪ್ರತಿ ದಿನ 9 ದಿನದ ಸೀರೀಸ್ ಮಾಡ್ತೀನಿ. ತಿಳ್ಕೊಳ್ಳೋಣ, ತುಂಬಾ ಜನಕ್ಕೆ ತಿಳಿಸೋಣ. ಎಲ್ಲರೂ ಪೌರಾಣಿಕ ಹಿನ್ನೆಲೆಯನ್ನ ತಿಳ್ಕೊಂಡು ಹಬ್ಬವನ್ನ ಆಚರಣೆ ಮಾಡಲಿ. ತಿಳಿದಷ್ಟು ತಿಳಿಸಿದ್ದೀನಿ. ಧನ್ಯವಾದಗಳು. ವಂದೇ ಭಾರತ ಮಾತರಂ.